ಮತ್ತೊಂದು ಕಡೆ ಈ ಕೋಗಿಲು ಬಡಾವಣೆಯಲ್ಲಿ ಫಕೀರ್ ಬಡಾವಣೆಯಲ್ಲಿ ಇರುವಂತಹ ನಿರಾಶ್ರಿತರಿಗೆ ಈಗ ಫ್ಲಾಟ್ ಗಳನ್ನ ಕೊಡಬೇಕು ಅಂತಂದ್ರೆ ಅವರ ದಾಖಲಾಗಳನ್ನ ಪರಿಶೀಲನೆ ಮಾಡಬೇಕು. ಇದಕ್ಕೆ ಸರ್ವೆ ಅಧಿಕಾರಿಗಳು ಹೋಗ್ತಾರೆ. ಸರ್ವೆ ಅಧಿಕಾರಿಗಳು ಹೋಗಿ ಅಲ್ಲಿ ಪರಿಶೀಲನೆ ಮಾಡ್ತಾರೆ. ಆದ್ರೆ ಈಗ ಅವ್ರಿಗೆ ಈಗ ಟೆನ್ಷನ್ ಶುರುವಾಗಿದೆ, ಸವಾಲುಗಳಿದೆ. ಅಕ್ರಮ ನಿವಾಸಿಗಳಿಗೆ ಸಕ್ರಮ ಮನೆ ಭಾಗ್ಯ ಕೊಡೋದಕ್ಕೆ ಸರ್ಕಾರ ಮುಂದಾಗಿದೆಯಲ್ಲ, ಇದಕ್ಕೆ ಸರ್ವೆ ನಡೆಸಬೇಕು. ಈಗ ಸರ್ವೆ ನಡೆಸ್ತಾ ಇರುವಂತಹ ಅಧಿಕಾರಿಗಳಿಗೆ ಸಾಲು ಸಾಲು ಸವಾಲುಗಳು ಎದುರಾಗ್ತಾರೆ. ಯಾಕೆಂದ್ರೆ ಬೇರೆಲ್ಲೋ ರಾಜ್ಯದಿಂದ ಬಂದಂತವ್ರಿಗೆ ಈಗ ಇಲ್ಲಿನ ಅಡ್ರೆಸ್ ಪ್ರೂಫ್ ಇದೆ, ಆಧಾರ್ ಕಾರ್ಡ್ ಇದೆ, ವೋಟರ್ ಐಡಿ ಇದೆ, ಪಾನ್ ಕಾರ್ಡ್ ಇದೆ, ಬಿಲ್ ಇದೆ. ಯಾವ ಮಾನದಂಡವನ್ನ ಈಗ ಪರಿಗಣನೆಗೆ ತೆಗೆದುಕೊಳ್ಬೇಕು ಅಂತೇಳಿ ಸರ್ವೆ ಅಧಿಕಾರಿಗಳು ಟೆನ್ಷನ್ ಅಲ್ಲಿದ್ದಾರೆ. ಸಾಲು ಸಾಲು ಸವಾಲು ಅವ್ರಿಗೆ ಎದುರಾಗುತ್ತೆ. ಈಗ ಅವರು ಆಂಧ್ರ ಪ್ರದೇಶದಿಂದ ಬಂದಿರೋರಾಗಿದ್ರೆ ಅವರು ಆಂಧ್ರದವ್ರು ಅಂತ ಬರೀಬೇಕು. ನೋಡಿ ಸ್ವಾಮಿ, ನಮ್ದು ಇಲ್ಲೇ ಅಡ್ರೆಸ್ ಪ್ರೂಫ್ ಅವ್ರು ಹೇಳ್ತಾರೆ, ನಾವು ಹುಟ್ಟಿದ್ದು ಬೆಳೆದಿದ್ದು ಇಲ್ಲ, ಆದ್ರೆ ನಮ್ಮ ಮೂಲ ಬಿಹಾರ್ ಅಂತ ಹೇಳ್ತಾರೆ. ಆಗ ಅವ್ರು ಬಿಹಾರ್ ಅಂತ ಬರೀಬೇಕಾ, ಬೆಂಗಳೂರು ಅಂತ ಬರೀಬೇಕಾ? ಇದೇ ಈಗ ಸವಾಲು ಎದುರಾಗಿರೋದು. ಈಗಾಗಲೇ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ನಿನ್ನೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಎಲ್ಲರಿಗೂ ಮೀಟಿಂಗ್ ಕರೆದಿದ್ದು, ಇಲ್ಲಿ ಏನು ಅತಿಕ್ರಮಣ ಆಗಿ ಮನೆಗಳು ಕಟ್ಟಿದ್ದಾಗಿದೆ ಇದನ್ನು ಡೆಮಾಲಿಷನ್ ಮಾಡಿದ್ದು ಎಲ್ಲರ ಗಮನಕ್ಕಿದೆ. ಇವಾಗ ಇಲ್ಲಿ ಇರುವ ಮುಖ್ಯ ಉದ್ದೇಶ ಏನಂದ್ರೆ, ಇಲ್ಲಿ ಇರುವ ಜನರಲ್ಲಿ ಅವರ ಅರ್ಹತೆಯನ್ನು ಪಡೆದು ಅವರಿಗೆ ಹೌಸಿಂಗ್ ಕೊಡಬೇಕನ್ನೋದು ನಿನ್ನೆ ಮೀಟಿಂಗ್ ಒಂದರ ಸಾರಾಂಶ ಇತ್ತು. ಅದರ ಪ್ರಕಾರ ಇಮಿಡಿಯೇಟ್ಲಿ ಸರ್ವೆ ಮಾಡಲಿಕ್ಕೆ ಹೇಳಿದರು. ಸರ್ವೆ ಮಾಡುವ ಸಂದರ್ಭದಲ್ಲಿ ನಾವು ಕಂದಾಯ ಇಲಾಖೆಯಿಂದ ಜಿಲ್ಲಾಧಿಕಾರಿ ಕೆಳಗಡೆ ಬರೋ ಟೀಮು ಮತ್ತು ಸಿಟಿ ಕಾರ್ಪೊರೇಷನ್ ಕಮಿಷನರ್ ಕೆಳಗಡೆ ಅಂದ್ರೆ ನನ್ನ ಕೆಳಗಡೆ ಬರೋ ಟೀಮು, ಆಮೇಲೆ ಹೌಸಿಂಗ್ ಡಿಪಾರ್ಟ್ಮೆಂಟ್ ಇಂದ ಕೂಡ ಕೆಲವು ಅಧಿಕಾರಿಗಳು ಬಂದು ಇವತ್ತು ಕೆಲವು ಟೀಮ್ಗಳನ್ನು ಮಾಡಿ ಕೆಲಸ ಶುರು ಮಾಡಿದ್ದೇವೆ. ಈಗ ವರ್ಕ್ ಅಂಡರ್ ಪ್ರೋಗ್ರೆಸ್ ಇದೆ. ಇನ್ನು 20 ರಿಂದ 25% ಮನೆಗಳು ಮಾತ್ರ ಕವರ್ ಮಾಡಿದ್ದಾಗಿದೆ. ಈ ಸಂದರ್ಭದಲ್ಲಿ ನಾವು ಹೆಡ್ ಆಫ್ ದ ಫ್ಯಾಮಿಲಿ ಮೆಂಬರ್ಸು, ಅವರ ವಯಸ್ಸು, ಹೆಸರುಗಳು, ಅವರ ಆಧಾರ್ ಡೀಟೇಲ್ಸ್ ಮತ್ತು ಅವರದು ರೇಷನ್ ಕಾರ್ಡು ಮತ್ತು ಎಪಿಕ್ ಕಾರ್ಡ್ ಇಂತ ಎಲ್ಲ ನಾವು ಡೀಟೇಲ್ಸ್ ಅನ್ನು ನಾವು ಪಡ್ತಾ ಇದ್ದೀವಿ. ಅವರಿಂದ ಅವ್ರು ಏನು ಹೇಳ್ತಾರೆ, ಅವರ ಹೇಳಿಕೆ ಏನಿದೆ, ಎಷ್ಟು ವರ್ಷದಿಂದ ಇದ್ದೀವಿ ಅಂತ ಅದನ್ನು ಕೂಡ ರೆಕಾರ್ಡ್ ಮಾಡ್ತಾ ಇದ್ದೇವೆ. ಈ ಡೇಟಾ ಎಲ್ಲ ನಾವು ಆಧಾರದ ಮೇಲೆ ಅವರ ಏನು ಅಡ್ರೆಸ್ಗಳೇನಿದೆ ವೇರಿಯಸ್. ಮತ್ತೊಂದು ಕಡೆ ಈ ಕೋಗಿಲು ಬಡಾವಣೆಯಲ್ಲಿ ಫಕೀರ್ ಬಡಾವಣೆಯಲ್ಲಿ ಇರುವಂತಹ ನಿರಾಶ್ರಿತರಿಗೆ ಈಗ ಫ್ಲಾಟ್ ಗಳನ್ನ ಕೊಡಬೇಕು ಅಂತಂದ್ರೆ ಅವರ ದಾಖಲಾಗಳನ್ನ ಪರಿಶೀಲನೆ ಮಾಡಬೇಕು. ಇದಕ್ಕೆ ಸರ್ವೆ ಅಧಿಕಾರಿಗಳು ಹೋಗ್ತಾರೆ. ಸರ್ವೆ ಅಧಿಕಾರಿಗಳು ಹೋಗಿ ಅಲ್ಲಿ ಪರಿಶೀಲನೆ ಮಾಡ್ತಾರೆ. ಆದ್ರೆ ಈಗ ಅವ್ರಿಗೆ ಈಗ ಟೆನ್ಷನ್ ಶುರುವಾಗಿದೆ, ಸವಾಲುಗಳಿದೆ. ಅಕ್ರಮ ನಿವಾಸಿಗಳಿಗೆ ಸಕ್ರಮ ಮನೆ ಭಾಗ್ಯ ಕೊಡೋದಕ್ಕೆ ಸರ್ಕಾರ ಮುಂದಾಗಿದೆಯಲ್ಲ, ಇದಕ್ಕೆ ಸರ್ವೆ ನಡೆಸಬೇಕು. ಈಗ ಸರ್ವೆ ನಡೆಸ್ತಾ ಇರುವಂತಹ ಅಧಿಕಾರಿಗಳಿಗೆ ಸಾಲು ಸಾಲು ಸವಾಲುಗಳು ಎದುರಾಗ್ತಾರೆ. ಯಾಕೆಂದ್ರೆ ಬೇರೆಲ್ಲೋ ರಾಜ್ಯದಿಂದ ಬಂದಂತವ್ರಿಗೆ ಈಗ ಇಲ್ಲಿನ ಅಡ್ರೆಸ್ ಪ್ರೂಫ್ ಇದೆ, ಆಧಾರ್ ಕಾರ್ಡ್ ಇದೆ, ವೋಟರ್ ಐಡಿ ಇದೆ, ಪಾನ್ ಕಾರ್ಡ್ ಇದೆ, ಬಿಲ್ ಇದೆ. ಯಾವ ಮಾನದಂಡವನ್ನ ಈಗ ಪರಿಗಣನೆಗೆ ತೆಗೆದುಕೊಳ್ಬೇಕು ಅಂತೇಳಿ ಸರ್ವೆ ಅಧಿಕಾರಿಗಳು ಟೆನ್ಷನ್ ಅಲ್ಲಿದ್ದಾರೆ. ಸಾಲು ಸಾಲು ಸವಾಲು ಅವ್ರಿಗೆ ಎದುರಾಗುತ್ತೆ. ಈಗ ಅವರು ಆಂಧ್ರ ಪ್ರದೇಶದಿಂದ ಬಂದಿರೋರಾಗಿದ್ರೆ ಅವರು ಆಂಧ್ರದವ್ರು ಅಂತ ಬರೀಬೇಕು. ನೋಡಿ ಸ್ವಾಮಿ, ನಮ್ದು ಇಲ್ಲೇ ಅಡ್ರೆಸ್ ಪ್ರೂಫ್ ಅವ್ರು ಹೇಳ್ತಾರೆ, ನಾವು ಹುಟ್ಟಿದ್ದು ಬೆಳೆದಿದ್ದು ಇಲ್ಲ, ಆದ್ರೆ ನಮ್ಮ ಮೂಲ ಬಿಹಾರ್ ಅಂತ ಹೇಳ್ತಾರೆ. ಆಗ ಅವ್ರು ಬಿಹಾರ್ ಅಂತ ಬರೀಬೇಕಾ, ಬೆಂಗಳೂರು ಅಂತ ಬರೀಬೇಕಾ? ಇದೇ ಈಗ ಸವಾಲು ಎದುರಾಗಿರೋದು. ಈಗಾಗಲೇ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ನಿನ್ನೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಎಲ್ಲರಿಗೂ ಮೀಟಿಂಗ್ ಕರೆದಿದ್ದು, ಇಲ್ಲಿ ಏನು ಅತಿಕ್ರಮಣ ಆಗಿ ಮನೆಗಳು ಕಟ್ಟಿದ್ದಾಗಿದೆ ಇದನ್ನು ಡೆಮಾಲಿಷನ್ ಮಾಡಿದ್ದು ಎಲ್ಲರ ಗಮನಕ್ಕಿದೆ. ಇವಾಗ ಇಲ್ಲಿ ಇರುವ ಮುಖ್ಯ ಉದ್ದೇಶ ಏನಂದ್ರೆ, ಇಲ್ಲಿ ಇರುವ ಜನರಲ್ಲಿ ಅವರ ಅರ್ಹತೆಯನ್ನು ಪಡೆದು ಅವರಿಗೆ ಹೌಸಿಂಗ್ ಕೊಡಬೇಕನ್ನೋದು ನಿನ್ನೆ ಮೀಟಿಂಗ್ ಒಂದರ ಸಾರಾಂಶ ಇತ್ತು. ಅದರ ಪ್ರಕಾರ ಇಮಿಡಿಯೇಟ್ಲಿ ಸರ್ವೆ ಮಾಡಲಿಕ್ಕೆ ಹೇಳಿದರು. ಸರ್ವೆ ಮಾಡುವ ಸಂದರ್ಭದಲ್ಲಿ ನಾವು ಕಂದಾಯ ಇಲಾಖೆಯಿಂದ ಜಿಲ್ಲಾಧಿಕಾರಿ ಕೆಳಗಡೆ ಬರೋ ಟೀಮು ಮತ್ತು ಸಿಟಿ ಕಾರ್ಪೊರೇಷನ್ ಕಮಿಷನರ್ ಕೆಳಗಡೆ ಅಂದ್ರೆ ನನ್ನ ಕೆಳಗಡೆ ಬರೋ ಟೀಮು, ಆಮೇಲೆ ಹೌಸಿಂಗ್ ಡಿಪಾರ್ಟ್ಮೆಂಟ್ ಇಂದ ಕೂಡ ಕೆಲವು ಅಧಿಕಾರಿಗಳು ಬಂದು ಇವತ್ತು ಕೆಲವು ಟೀಮ್ಗಳನ್ನು ಮಾಡಿ ಕೆಲಸ ಶುರು ಮಾಡಿದ್ದೇವೆ. ಈಗ ವರ್ಕ್ ಅಂಡರ್ ಪ್ರೋಗ್ರೆಸ್ ಇದೆ. ಇನ್ನು 20 ರಿಂದ 25% ಮನೆಗಳು ಮಾತ್ರ ಕವರ್ ಮಾಡಿದ್ದಾಗಿದೆ.
ಈ ಸಂದರ್ಭದಲ್ಲಿ ನಾವು ಹೆಡ್ ಆಫ್ ದ ಫ್ಯಾಮಿಲಿ, ಫ್ಯಾಮಿಲಿ ಮೆಂಬರ್ಸು, ಅವರ ವಯಸ್ಸು, ಹೆಸರುಗಳು, ಅವರ ಆಧಾರ್ ಡೀಟೇಲ್ಸ್ ಮತ್ತು ಅವರದ್ದು ರೇಷನ್ ಕಾರ್ಡು ಮತ್ತು ಎಪಿಕ್ ಕಾರ್ಡ್ ಇಂತೆಲ್ಲ ನಾವು ಡೀಟೇಲ್ಸ್ ಅನ್ನು ನಾವು ಪಡಿತಾ ಇದ್ದೀವಿ. ಅವರಿಂದ ಏನವರು ಅವ್ರು ಏನು ಹೇಳ್ತಾರೆ, ಅವರ ಹೇಳಿಕೆ ಏನಿದೆ, ಎಷ್ಟು ವರ್ಷದಿಂದ ಇದ್ದೀವಿ ಅಂತ ಅದನ್ನು ಕೂಡ ರೆಕಾರ್ಡ್ ಮಾಡ್ತಾ ಇದ್ದೇವೆ. ಈ ಡೇಟಾ ಎಲ್ಲ ನಾವು ಆಧಾರದ ಮೇಲೆ ಅವರ ಏನು ಅಡ್ರೆಸ್ಗಳೇನಿದೆ ವೇರಿಯಸ್. ಮತ್ತೊಂದು ಕಡೆ ಈ ಕೋಗಿಲು ಬಡಾವಣೆಯಲ್ಲಿ ಫಕೀರ್ ಬಡಾವಣೆಯಲ್ಲಿ ಇರುವಂತಹ ನಿರಾಶ್ರಿತರಿಗೆ ಈಗ ಫ್ಲಾಟ್ ಗಳನ್ನ ಕೊಡಬೇಕು ಅಂತಂದ್ರೆ ಅವರ ದಾಖಲಾಗಳನ್ನ ಪರಿಶೀಲನೆ ಮಾಡಬೇಕು. ಇದಕ್ಕೆ ಸರ್ವೆ ಅಧಿಕಾರಿಗಳು ಹೋಗ್ತಾರೆ. ಸರ್ವೆ ಅಧಿಕಾರಿಗಳು ಹೋಗಿ ಅಲ್ಲಿ ಪರಿಶೀಲನೆ ಮಾಡ್ತಾರೆ. ಅಂದ್ರೆ ಈಗ ಅವ್ರಿಗೆ ಈಗ ಟೆನ್ಷನ್ ಶುರುವಾಗಿದೆ, ಸವಾಲುಗಳಿದೆ. ಅಕ್ರಮ ನಿವಾಸಿಗಳಿಗೆ ಸಕ್ರಮ ಮನೆ ಭಾಗ್ಯ ಕೊಡೋದಕ್ಕೆ ಸರ್ಕಾರ ಮುಂದಾಗಿದೆಯಲ್ಲ, ಇದಕ್ಕೆ ಸರ್ವೆ ನಡೆಸಬೇಕು. ಈಗ ಸರ್ವೆ ನಡೆಸ್ತಾ ಇರುವಂತಹ ಅಧಿಕಾರಿಗಳಿಗೆ ಸಾಲು ಸಾಲು ಸವಾಲುಗಳು ಎದುರಾಗ್ತಾರೆ. ಯಾಕೆಂದ್ರೆ ಬೇರೆಲ್ಲೋ ರಾಜ್ಯದಿಂದ ಬಂದಂತವ್ರಿಗೆ ಈಗ ಇಲ್ಲಿನ ಅಡ್ರೆಸ್ ಪ್ರೂಫ್ ಇದೆ, ಆಧಾರ್ ಕಾರ್ಡ್ ಇದೆ, ವೋಟರ್ ಐಡಿ ಇದೆ, ಪಾನ್ ಕಾರ್ಡ್ ಇದೆ, ಬಿಲ್ ಇದೆ. ಯಾವ ಮಾನದಂಡವನ್ನ ಈಗ ಪರಿಗಣನೆಗೆ ತೆಗೆದುಕೊಳ್ಬೇಕು ಅಂತೇಳಿ ಸರ್ವೆ ಅಧಿಕಾರಿಗಳು ಟೆನ್ಷನ್ ಅಲ್ಲಿದ್ದಾರೆ. ಸಾಲು ಸಾಲು ಸವಾಲು ಅವ್ರಿಗೆ ಎದುರಾಗುತ್ತೆ. ಈಗ ಅವರು ಆಂಧ್ರ ಪ್ರದೇಶದಿಂದ ಬಂದಿರೋರಾಗಿದ್ರೆ ಅವರು ಆಂಧ್ರದವ್ರು ಅಂತ ಬರೀಬೇಕು. ನೋಡಿ ಸ್ವಾಮಿ, ನಮ್ದು ಇಲ್ಲೇ ಅಡ್ರೆಸ್ ಪ್ರೂಫ್ ಅವ್ರು ಹೇಳ್ತಾರೆ, ನಾವು ಹುಟ್ಟಿದ್ದು ಬೆಳೆದಿದ್ದು ಇಲ್ಲಿ, ಆದ್ರೆ ನಮ್ಮ ಮೂಲ ಬಿಹಾರ್ ಅಂತ ಹೇಳ್ತಾರೆ. ಆಗ ಅವ್ರು ಬಿಹಾರ್ ಅಂತ ಬರೀಬೇಕಾ, ಬೆಂಗಳೂರು ಅಂತ ಬರೀಬೇಕಾ? ಇದೇ ಈಗ ಸವಾಲು ಎದುರಾಗಿರೋದು. ಈಗಾಗಲೇ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ನಿನ್ನೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಎಲ್ಲರಿಗೂ ಮೀಟಿಂಗ್ ಕರೆದಿದ್ದು, ಇಲ್ಲಿ ಏನು ಅತಿಕ್ರಮಣ ಆಗಿ ಮನೆಗಳು ಕಟ್ಟಿದ್ದಾಗಿದೆ ಇದನ್ನು ಡೆಮಾಲಿಷನ್ ಮಾಡಿದ್ದು ಎಲ್ಲರ ಗಮನಕ್ಕಿದೆ. ಇವಾಗ ಇಲ್ಲಿ ಇರುವ ಮುಖ್ಯ ಉದ್ದೇಶ ಏನಂದ್ರೆ, ಇಲ್ಲಿ ಇರುವ ಜನರಲ್ಲಿ ಅವರ ಅರ್ಹತೆಯನ್ನು ಪಡೆದು ಅವರಿಗೆ ಹೌಸಿಂಗ್ ಕೊಡಬೇಕನ್ನೋದು ನಿನ್ನೆ ಮೀಟಿಂಗ್ ಒಂದರ ಸಾರಾಂಶ ಇತ್ತು. ಅದರ ಪ್ರಕಾರ ಇಮಿಡಿಯೇಟ್ಲಿ ಸರ್ವೆ ಮಾಡಲಿಕ್ಕೆ ಹೇಳಿದರು. ಸರ್ವೆ ಮಾಡುವ ಸಂದರ್ಭದಲ್ಲಿ ನಾವು ಕಂದಾಯ ಇಲಾಖೆಯಿಂದ ಜಿಲ್ಲಾಧಿಕಾರಿ ಕೆಳಗಡೆ ಬರೋ ಟೀಮು ಮತ್ತು ಸಿಟಿ ಕಾರ್ಪೊರೇಷನ್ ಕಮಿಷನರ್ ಕೆಳಗಡೆ, ಅಂದ್ರೆ ನನ್ನ ಕೆಳಗಡೆ ಬರೋ ಟೀಮು, ಆಮೇಲೆ ಹೌಸಿಂಗ್ ಡಿಪಾರ್ಟ್ಮೆಂಟ್ ಇಂದ ಕೂಡ ಕೆಲವು ಅಧಿಕಾರಿಗಳು ಬಂದು ಇವತ್ತು ಕೆಲವು ಟೀಮ್ಗಳನ್ನು ಮಾಡಿ ಕೆಲಸ ಶುರು ಮಾಡಿದ್ದೇವೆ. ಈಗ ವರ್ಕ್ ಅಂಡರ್ ಪ್ರೋಗ್ರೆಸ್ ಇದೆ. ಇನ್ನು 20ರಿಂದ 25% ಮನೆಗಳು ಮಾತ್ರ ಕವರ್ ಮಾಡಿದ್ದಾಗಿದೆ. ಈ ಸಂದರ್ಭದಲ್ಲಿ ನಾವು ಹೆಡ್ ಆಫ್ ದ ಫ್ಯಾಮಿಲಿ, ಫ್ಯಾಮಿಲಿ ಮೆಂಬರ್ಸು, ಅವರ ವಯಸ್ಸು, ಹೆಸರುಗಳು, ಅವರ ಆಧಾರ್ ಡೀಟೇಲ್ಸ್ ಮತ್ತು ಅವರದ್ದು ರೇಷನ್ ಕಾರ್ಡು ಮತ್ತು ಎಪಿಕ್ ಕಾರ್ಡ್ ಇಂತೆಲ್ಲ ನಾವು ಡೀಟೇಲ್ಸ್ ಅನ್ನು ನಾವು ಪಡಿತಾ ಇದ್ದೀವಿ. ಅವರಿಂದ ಏನವರು ಅವ್ರು ಏನು ಹೇಳ್ತಾರೆ, ಅವರ ಹೇಳಿಕೆ ಏನಿದೆ, ಎಷ್ಟು ವರ್ಷದಿಂದ ಇದ್ದೀವಿ ಅಂತ ಅದನ್ನು ಕೂಡ ರೆಕಾರ್ಡ್ ಮಾಡ್ತಾ ಇದ್ದೇವೆ. ಈ ಡೇಟಾ ಎಲ್ಲ ನಾವು ಆಧಾರದ ಮೇಲೆ ಅವರ ಏನು ಅಡ್ರೆಸ್ಗಳೇನಿದೆ. ಮತ್ತೊಂದು ಕಡೆ ಈ ಕೋಗಿಲು ಬಡಾವಣೆಯಲ್ಲಿ ಫಕೀರ್ ಬಡಾವಣೆಯಲ್ಲಿ ಇರುವಂತಹ ನಿರಾಶ್ರಿತರಿಗೆ ಈಗ ಫ್ಲಾಟ್ ಗಳನ್ನ ಕೊಡಬೇಕು ಅಂತಂದ್ರೆ ಅವರ ದಾಖಲಾಗಳನ್ನ ಪರಿಶೀಲನೆ ಮಾಡಬೇಕು. ಇದಕ್ಕೆ ಸರ್ವೆ ಅಧಿಕಾರಿಗಳು ಹೋಗ್ತಾರೆ. ಸರ್ವೆ ಅಧಿಕಾರಿಗಳು ಹೋಗಿ ಅಲ್ಲಿ ಪರಿಶೀಲನೆ ಮಾಡ್ತಾರೆ. ಅಂದ್ರೆ ಈಗ ಅವ್ರಿಗೆ ಈಗ ಟೆನ್ಷನ್ ಶುರುವಾಗಿದೆ, ಸವಾಲುಗಳಿದೆ. ಅಕ್ರಮ ನಿವಾಸಿಗಳಿಗೆ ಸಕ್ರಮ ಮನೆ ಭಾಗ್ಯ ಕೊಡೋದಕ್ಕೆ ಸರ್ಕಾರ ಮುಂದಾಗಿದೆಯಲ್ಲ, ಇದಕ್ಕೆ ಸರ್ವೆ ನಡೆಸಬೇಕು. ಈಗ ಸರ್ವೆ ನಡೆಸ್ತಾ ಇರುವಂತಹ ಅಧಿಕಾರಿಗಳಿಗೆ ಸಾಲು ಸಾಲು ಸವಾಲುಗಳು ಎದುರಾಗ್ತಾರೆ. ಯಾಕೆಂದ್ರೆ ಬೇರೆಲ್ಲೋ ರಾಜ್ಯದಿಂದ ಬಂದಂತವ್ರಿಗೆ ಈಗ ಇಲ್ಲಿನ ಅಡ್ರೆಸ್ ಪ್ರೂಫ್ ಇದೆ, ಆಧಾರ್ ಕಾರ್ಡ್ ಇದೆ, ವೋಟರ್ ಐಡಿ ಇದೆ, ಪಾನ್ ಕಾರ್ಡ್ ಇದೆ, ಬಿಲ್ ಇದೆ. ಯಾವ ಮಾನದಂಡವನ್ನ ಈಗ ಪರಿಗಣನೆಗೆ ತೆಗೆದುಕೊಳ್ಬೇಕು ಅಂತೇಳಿ ಸರ್ವೆ ಅಧಿಕಾರಿಗಳು ಟೆನ್ಷನ್ ಅಲ್ಲಿದ್ದಾರೆ. ಸಾಲು ಸಾಲು ಸವಾಲು ಅವ್ರಿಗೆ ಎದುರಾಗುತ್ತೆ. ಈಗ ಅವರು ಆಂಧ್ರ ಪ್ರದೇಶದಿಂದ ಬಂದಿರೋರಾಗಿದ್ರೆ ಅವರು ಆಂಧ್ರದವ್ರು ಅಂತ ಬರೀಬೇಕು. ನೋಡಿ ಸ್ವಾಮಿ, ನಮ್ದು ಇಲ್ಲೇ ಅಡ್ರೆಸ್ ಪ್ರೂಫ್ ಅವ್ರು ಹೇಳ್ತಾರೆ, ನಾವು ಹುಟ್ಟಿದ್ದು ಬೆಳೆದಿದ್ದು ಇಲ್ಲಿ, ಆದ್ರೆ ನಮ್ಮ ಮೂಲ ಬಿಹಾರ್ ಅಂತ ಹೇಳ್ತಾರೆ. ಆಗ ಅವ್ರು ಬಿಹಾರ್ ಅಂತ ಬರೀಬೇಕಾ, ಬೆಂಗಳೂರು ಅಂತ ಬರೀಬೇಕಾ? ಇದೇ ಈಗ ಸವಾಲು ಎದುರಾಗಿರೋದು. ಈಗಾಗಲೇ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ನಿನ್ನೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಎಲ್ಲರಿಗೂ ಮೀಟಿಂಗ್ ಕರೆದಿದ್ದು, ಇಲ್ಲಿ ಏನು ಅತಿಕ್ರಮಣ ಆಗಿ ಮನೆಗಳು ಕಟ್ಟಿದ್ದಾಗಿದೆ ಇದನ್ನು ಡೆಮಾಲಿಷನ್ ಮಾಡಿದ್ದು ಎಲ್ಲರ ಗಮನಕ್ಕಿದೆ. ಇವಾಗ ಇಲ್ಲಿ ಇರುವ ಮುಖ್ಯ ಉದ್ದೇಶ ಏನಂದ್ರೆ, ಇಲ್ಲಿ ಇರುವ ಜನರಲ್ಲಿ ಅವರ ಅರ್ಹತೆಯನ್ನು ಪಡೆದು ಅವರಿಗೆ ಹೌಸಿಂಗ್ ಕೊಡಬೇಕನ್ನೋದು ನಿನ್ನೆ ಮೀಟಿಂಗ್ ಒಂದರ ಸಾರಾಂಶ ಇತ್ತು. ಅದರ ಪ್ರಕಾರ
ಇಮಿಡಿಯೇಟ್ಲಿ ಸರ್ವೆ ಮಾಡಲಿಕ್ಕೆ ಹೇಳಿದರು. ಸರ್ವೆ ಮಾಡುವ ಸಂದರ್ಭದಲ್ಲಿ ನಾವು ಕಂದಾಯ ಇಲಾಖೆಯಿಂದ ಜಿಲ್ಲಾಧಿಕಾರಿ ಕೆಳಗಡೆ ಬರೋ ಟೀಮು ಮತ್ತು ಸಿಟಿ ಕಾರ್ಪೊರೇಷನ್ ಕಮಿಷನರ್ ಕೆಳಗಡೆ ಅಂದ್ರೆ ನನ್ನ ಕೆಳಗಡೆ ಬರೋ ಟೀಮು, ಆಮೇಲೆ ಹೌಸಿಂಗ್ ಡಿಪಾರ್ಟ್ಮೆಂಟ್ ಇಂದ ಕೂಡ ಕೆಲವು ಅಧಿಕಾರಿಗಳು ಬಂದು ಇವತ್ತು ಕೆಲವು ಟೀಮ್ಗಳನ್ನು ಮಾಡಿ ಕೆಲಸ ಶುರು ಮಾಡಿದ್ದೇವೆ. ಈಗ ವರ್ಕ್ ಅಂಡರ್ ಪ್ರೋಗ್ರೆಸ್ ಇದೆ. ಇನ್ನು 20-25% ಮನೆಗಳು ಮಾತ್ರ ಕವರ್ ಮಾಡಿದ್ದಾಗಿದೆ. ಈ ಸಂದರ್ಭದಲ್ಲಿ ನಾವು ಹೆಡ್ ಆಫ್ ದ ಫ್ಯಾಮಿಲಿ, ಆ ಫ್ಯಾಮಿಲಿ ಮೆಂಬರ್ಸು, ಅವರ ವಯಸ್ಸು, ಹೆಸರುಗಳು, ಅವರ ಆಧಾರ್ ಡೀಟೇಲ್ಸ್ ಮತ್ತು ಅವರದ್ದು ರೇಷನ್ ಕಾರ್ಡು ಮತ್ತು ಎಪಿಕ್ ಕಾರ್ಡ್ ಇಂತ ಎಲ್ಲ ನಾವು ಡೀಟೇಲ್ಸ್ ಅನ್ನು ನಾವು ಪಡಿತಾ ಇದ್ದೀವಿ. ಅವರಿಂದ ಏನವರು ಅವ್ರು ಏನು ಹೇಳ್ತಾರೆ, ಅವ್ರ ಹೇಳಿಕೆ ಏನಿದೆ, ಎಷ್ಟು ವರ್ಷದಿಂದ ಇದ್ದೀವಿ ಅಂತ ಅದನ್ನು ಕೂಡ ರೆಕಾರ್ಡ್ ಮಾಡ್ತಾ ಇದ್ದೇವೆ. ಈ ಡೇಟಾ ಎಲ್ಲ ನಾವು ಆಧಾರದ ಮೇಲೆ ಅವರ ಏನು ಅಡ್ರೆಸ್ಗಳೇನಿದೆ ವೇರಿಯಸ್